ಇಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇರೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ನಿಮಗೆ ಕೆಲವು ರೂಲ್ಸ್ಗಳು ಕೂಡ ಬಂದಿದೆ, ನೋಟಿಫಿಕೇಶನ್ ಒಂಥರ ಎಚ್ಚರಿಕೆ ಅಂತಲೂ ಕೂಡ ಹೇಳ್ಬೋದು. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನೇನು ನಿಮಗೆ ಗುಡ್ ನ್ಯೂಸ್ ಬಂದಿದೆ ಎಲ್ಲನೂ ಕೂಡ. ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿದ್ರೆ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡಿ ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತೀರಾ. ಇಲ್ಲಿ ನಾವು ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇನ್ನೊಂದ್ಸಲ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ಕರೆಕ್ಟಾಗಿ ತಿಳ್ಕೊಂಡು ಹೋಗ್ತೀರಾ. ಇಲ್ಲಿ ನಿಮ್ಮ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡು ಕೂಡ ಇದೆ, ರೇಷನ್ ಕಾರ್ಡು ಇದೆ. ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಂದ ಏನೇನು ಉಪಯೋಗ ಅಂತ ನಾನು ಏನು ಕೂಡ ಹೇಳೋ ಅಗತ್ಯ ಇಲ್ಲ, ನಿಮಗೆ ಕೂಡ ಎಲ್ಲ ವಿಷಯನೂ ಕೂಡ ಗೊತ್ತಿರುತ್ತೆ. ಆಧಾರ್ ಕಾರ್ಡ್ ಇದ್ದರೆ ಏನೇನು ಯೂಸ್ ಆಗುತ್ತೆ, ರೇಷನ್ ಕಾರ್ಡ್ ಇದ್ದರೆ ನಿಮ್ಗೆ ಏನೇನು ಉಪಯೋಗ ಆಗುತ್ತೆ ಅಂತ. ಮತ್ತು ಇಲ್ಲಿ ನಿಮಗೆ ಡೈರೆಕ್ಟಾಗಿ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಇಂಟ್ ಕೊಡ್ತೀನಿ. ಏನಪ್ಪ ಅಂದರೆ ಆಧಾರ್ ಕಾರ್ಡ್ ಮತ್ತು ನಿಮ್ಮದು ಪ್ಯಾನ್ ಕಾರ್ಡ್ ಇದೆಯಲ್ಲ, ಲಿಂಕ್ ಮಾಡಬೇಕು ಅಂತ ಒಂದು ಆದೇಶನ ಹೊರಡಿಸಿದ್ರು ಕೇಂದ್ರ ಸರ್ಕಾರದಿಂದ. ಅದನ್ನ ಯಾರ್ಯಾರು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿರಲಿಲ್ಲ ಅವ್ರಿಗೆ ಇವಾಗ ಲಿಂಕ್ ಮಾಡೋಕ್ಕೆ ಹೋದರೆ 1000 ರೂಪಾಯಿ, 500 ರೂಪಾಯಿ ಈ ರೀತಿ ಸಾಕಷ್ಟು ದಂಡಗಳನ್ನು ಕೂಡ ಹಾಕಿದ್ರು. ಎಷ್ಟೊಂದು ಜನ ಲಾಸ್ಟ್ ಡೇಟ್ ಮುಗಿದ ಮೇಲೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಕೊಂಡ್ರು. ಅದರಿಂದ ಅವರು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಬೇಕಾದ್ರೆ ಸಾಕಷ್ಟು ಕೂಡ ಫೈನ್ ಇಂಪೋಸ್ ಮಾಡಿದ್ರು. ಇವಾಗ ನಿಮಗೂ ಕೂಡ ಅದೇ ಪರಿಸ್ಥಿತಿ ಬರ್ಬೋದು. ಇವಾಗ ಏನೊಂದು ಹೇಳ್ತೀನಲ್ಲ ಈ ಒಂದು ವಿಡಿಯೋದಲ್ಲಿ, ಆ ಒಂದು ವಿಷಯ ನೀವು ಸರಿಯಾಗಿ ಪಾಲಿಸಿಲ್ಲ ಅಂದರೆ. ಹಾಗಾದರೆ ಏನಪ್ಪ ಇದೊಂದು ಹೊಸ ರೂಲ್ಸು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇರೋರಿಗೆ ಅಂತ ನೀವು ಕೇಳ್ಬೋದು. ಇಲ್ಲಿ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆ ಅವ್ರಿಗೆಲ್ಲರಿಗೂ ಕೂಡ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ರೇಷನ್ ಕಾರ್ಡ್ ಇರೋರಿಗೆ ಒಂದು ಸರ್ಕಾರದವರು ಒಂದು ಆದೇಶನ ಹೊರಡಿಸಿದ್ರು. ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ, ನಿಮಗೆ ಪ್ರೂಫ್ ಬೇಕು ಅಂತ ಕೇಳ್ತಿದ್ದಾರೆ ಸಾಕಷ್ಟು ಜನ. ಅದಕ್ಕೋಸ್ಕರ ಇಲ್ಲಿ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಜೂನ್ 30ನೇ ತಾರೀಕಷ್ಟರಲ್ಲಿ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅವ್ರದ್ದೆಲ್ಲರದು ಕೂಡ ಆಧಾರ್ ಕಾರ್ಡ್ ನಂಬರ್ ಬಂದ್ಬಿಟ್ಟು ಅದು ರೇಷನ್ ಕಾರ್ಡ್ ಏನಿರುತ್ತಲ್ಲ ಆ ಒಂದು ನಂಬರ್ಗೆ ಎಲ್ಲ ಕೂಡ ಲಿಂಕ್ ಆಗಿರಬೇಕು ಅಂತ ಹೇಳಿದರು. ಆದರೆ ಈ ಒಂದು ಕೆಲಸನ ಇಷ್ಟೊಂದು ಜನ ಮಾಡಿರಲ್ಲ, ಪೆಂಡಿಂಗ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಏನು ಮಾಡಿದ್ದಾರೆ ಅಂದರೆ ಆ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ. ಎಲ್ಲಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದರೆ ಅನ್ನೋದು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ ನಿಮಗೆ. ಇಲ್ಲಿ ನಿಮಗೆ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ಈ ಒಂದು ಡೇಟ್ ಎಕ್ಸ್ಟೆಂಡ್ ಆಗಿರುತ್ತೆ. ಅಲ್ಲಿವರೆಗೂ ಕೂಡ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೋಬೋದು. ಅದನ್ನ ನೀವು ಯಾವ ರೀತಿ ಮಾಡಬೇಕು ಎಲ್ಲನೂ ಕೂಡ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ ಮತ್ತು ಕಮೆಂಟ್ ಸೆಕ್ಷನಲ್ಲೂ ಕೂಡ ಇರುತ್ತೆ. ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಒಂದು ವಿಡಿಯೋದಲ್ಲಿ ಡೀಟೇಲ್ ಪ್ರೊಸೀಜರ್ ಇದೆ, ಯಾವ ರೀತಿ ಒಂದು ನೀವು ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಲಿಂಕ್ ಮಾಡೋದು, ಎಲ್ಲ ಸದಸ್ಯರದ್ದು ಲಿಂಕ್ ಆಗಿದೆಯಾ ಆಗಿಲ್ವ ಅನ್ನೋ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಆಧಾರ್ ಕಾರ್ಡ್ ಇರೋರಿಗೆ ಇನ್ನೊಂದು ಏನಪ್ಪ ಮಾಹಿತಿ ಬಂದಿರೋದಂದರೆ, ಇಲ್ಲಿ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಇದ್ದರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಯಾವುದೇ ಥರದ ಸಿಂಗಲ್ ಕೆಲಸನೂ ಕೂಡ ಆಗೋಲ್ಲ. ಯಾಕೆಂದರೆ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾರೆ. ಇಲ್ಲಿ ಗೌರ್ಮೆಂಟ್ ಸ್ಕೀಮ್ ಅಪ್ಲೈ ಮಾಡಬೇಕಾದ್ರೂ ಕೂಡ ಆಧಾರ್ ಬೇಕು, ಮತ್ತು ನೀವು ಜಾಬ್ ಏನಾದರೂ ಪಡ್ಕೋಬೇಕು ಅಂದರೂ ಕೂಡ ಆಧಾರ್ ಕಾರ್ಡ್ ಬೇಕು, ಮತ್ತು ನೀವು ಟ್ರಾವೆಲ್ ಮಾಡೋಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕು. ಇವಾಗ ಯಾವ ರೀತಿ ಆಗಿದೆ ಅಂದರೆ ಆಧಾರ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಯಾವುದೇ ಥರದ ಕೆಲಸ ಕೂಡ ಆಗಲ್ಲ, ಆ ರೀತಿ ಒಂದು ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ಇವಾಗ ಆಧಾರ್ ಕಾರ್ಡ್ ಇರೋರು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಇದೆ, 10 ವರ್ಷದಿಂದ ಸಿಂಗಲ್ ಚೇಂಜಸ್ಸು ಕೂಡ ನಿಮ್ಮ ಆಧಾರ್ ಕಾರ್ಡಲ್ಲಿ ಆಗಿಲ್ಲ, ಡೇಟ್ ಚೇಂಜ್ ಮಾಡಿಲ್ಲ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಲ್ಲ, ಸೇಮ್ ಅದೇ ರೀತಿ ಇಟ್ಕೊಂಡಿದ್ರೆ 10 ವರ್ಷ ಹಳೆ ಆಧಾರ್ ಕಾರ್ಡ್ ಆಗಿದೆ, ಏನೂ ಕೂಡ ಚೇಂಜಸ್ ಮಾಡಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ನೀವೆಲ್ಲರೂ ಕೂಡ ಅಪ್ಡೇಟ್ನ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇವಾಗ ಸೆಪ್ಟೆಂಬರ್ 14ನೇ ತಾರೀಕು ಆಗಿರುತ್ತೆ. ಈ ಒಂದು ಲಾಸ್ಟ್ ಡೇಟ್ ಆದಮೇಲೆ ನೀವು ಮಾಡಿಸ್ಕೋತೀರಾ ಅಂದರೆ ಫೈನು ಕೂಡ 1000 ರೂಪಾಯಿ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಬೇಗ ಮಾಡಿಸ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ.